गुरु पूर्णिमा के मौके पर शहर दावणगेरा के दोटपेट में वाक़या मुरुघराजेंद्र विरक्त मठ में डॉक्टर CR नसीर अहमद समाजी कारकुन, जिन्होंने गुरु पूर्णिमा की तमाम को मुबारकबाद पेश की और इस मौके पर मुरुघराजेंद्र विरक्त मठ के बसव प्रभु स्वामी की 43वें जन्मदिन के मौके पर उन्हें मुबारकबाद पेश की और इस इजलास में तमाम तलबा और तालिबात को अपनी जानिब से यानी कि मौलाना आज़ाद समाजी और सकाफ़ती इदारे की जानिब से इदारे के बानी व सदर समाजी कारकुन डॉक्टर CR नसीर अहमद ने तमाम तलबा और तालिबात को अपनी जानिब से पेन, नोटबुक, पेंसिल और मिठाई वगैरह तकसीम किया और डॉक्टर बसव प्रभु स्वामी को उनके 43वें जन्मदिन के मौके पर उन्हें पुरखुलूस मुबारकबाद पेश की। आइए इस इजलास का मंजर मुकम्मल तौर पर देखते हैं इस वीडियो में। ಹೀಗಾಗಿ ಕಾರ್ಯಕ್ರಮದ ಉದ್ಘಾಟನೆ ಪಠ್ಯ ಪುಸ್ತಕ ಅಂದರೆ ಉಚಿತ ನೋಟ್ ಪುಸ್ತಕವನ್ನು ಕೊಡುವುದರ ಮೂಲಕ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಂತೇಳಿ ಪೂಜ್ಯ ಸ್ವಾಮೀಜಿ ಅವರಿಗೆ ಮನವಿಯನ್ನು ಮಾಡಿಕೊಡ್ತಾ ಇದ್ದೀವಿ. ಈ ಕಡೆ ಫಸ್ಟ್ ಲೈನ್ ಐಕ್ಯ ಹುಡುಗಿ ಬಂದು ಈ ಕಡೆ ಒಂದು ಐಕ್ಯ ಹುಡುಗಿ ಬಂದ ಕಾರ್ಯಕ್ರಮ ಉದ್ಘಾಟನೆ ಮಾಡಿರ್ತಕ್ಕಂಥ ಪೂಜ್ಯ ಸ್ವಾಮೀಜಿ ಅವರಿಗೆ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಶಿವಗೌಡ ಮಾತನಾಡುತ್ತಾರೆ. ಕಾರ್ಯಕ್ರಮದ ಇವತ್ತು ಗುರು ಪೂರ್ಣಿಮೆ ಜೊತೆಗೆ ಇವತ್ತು ವಿರತ್ ಮಠದ ನಮ್ಮ ಬಸವಪ್ರಭು ಸ್ವಾಮೀಜಿಯವರ ಜನ್ಮದಿನವೂ ಕೂಡ ಹೌದು. ಈ ದಿನದ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಪರಮ ಪೂಜ್ಯ ಬಸವಪ್ರಭು ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ವಿಶೇಷ ದಿನ. ಇವತ್ತು ಬಸವ ತತ್ವವನ್ನ ಪ್ರಚಾರಕರು ಕಾಯಕವಾಗಿ ಬಸವಣ್ಣನವರ ತತ್ವಗಳನ್ನು ಸಮಾಜದ ಉನ್ನತಿಗಾಗಿ ಪರಿಸ್ಥಿತಿರುವ ವಿರತ್ ಮಠದ ಬಸವಪ್ರಭು ಸ್ವಾಮೀಜಿಗಳಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ಬಸವಪ್ರಭು ಸ್ವಾಮೀಜಿಗಳಂತಂದ್ರೆ ನಮ್ಗೆಲ್ಲರಿಗೂ ಕೂಡ ಇವರು ನಾವು ನೋಡ್ತೇವೆ, ಇವನಾರವ ಎನ್ನಿಸ್ತೇವೆ, ಇವ ನಮ್ಮವ ಈ ವಚನವನ್ನ ಚಾಚು ತಪ್ಪದೆ ಪಾಲಿಸುತ್ತಾರೆ. ಯಾರಂದ್ರೆ ನಮ್ಮ ಬಸವಪ್ರಭು ಸ್ವಾಮೀಜಿಗಳು. ಎಲ್ಲರೂ ನಮ್ಮವರೇ, ಎಲ್ಲರೂ ನಮ್ಮ ಮಠದ ಭಕ್ತರೇ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಸಮಾಜದ ಉನ್ನತಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವಂತಹ ಬಸವಪ್ರಭು ಸ್ವಾಮೀಜಿಯವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆಯಸ್ಸು ನಮ್ಮನ್ನೆಲ್ಲರನ್ನು ಮಾರ್ಗದರ್ಶನ ಮಾಡಲಿಕ್ಕೆ ಹೆಚ್ಚಿನ ಶಕ್ತಿಯನ್ನು ನೀಡಿದೆ ಅಂತೇಳಿ ಆ ಭಗವಂತನ ಪ್ರಾರ್ಥನೆ ಅವರಿಗೆ ಗುರು ಪೂರ್ಣಿಮೆ ಮತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ತಿಳಿಸ್ತಿದ್ದೇನೆ ಸ್ವಾಮೀಜಿ.
ಡಾಕ್ಟರ್ ನಸೀರ್ ಅಹಮದ್ ಸರ್, ಸಮಾಜ ಸೇವಕರು ಮತ್ತು ಮಾಹಿತಿ ಮಾಡುವಂತೆ ಮನೋರಾಶ ಸಮಿತಿ ಸದಸ್ಯರಾಗಿರ್ತಕ್ಕಂಥವರು ಈ ಕಾರ್ಯಕ್ರಮ. ಎಲ್ಲರಿಗೂ ನಮಸ್ಕಾರ. ರೆಸ್ಪೆಕ್ಟೆಡ್ ಸ್ವಾಮೀಜಿ ಮತ್ತು ನಮ್ಮ ಶ್ರೀ ವೀರಮಠದ ಧರ್ಮದರ್ಶಿ ಸಮಿತಿಯ ಎಲ್ಲ ಸದಸ್ಯರು, ಉಪಾಧ್ಯಕ್ಷರು, ಸೆಕ್ರೆಟರಿ, ಶ್ರೀ ಮುಸ್ಲಿಮಪ್ಪ ಅವರೇ, ಶ್ರೀಮತಿ ಮಂಜುಳಾ ಬಸವಣ್ಣಪ್ಪ ಅವರೇ ಮತ್ತು ಪ್ರೀತಿಯ ಮಕ್ಕಳೇ, ರೆಸ್ಪೆಕ್ಟೆಡ್ ಟೀಚರ್ಸ್, ಇವತ್ತು ಗುರು ಪೂರ್ಣಿಮಾ ಇದೆ. ನಮ್ಮ ದೇಶದಲ್ಲಿ ಇವತ್ತು ಗುರು ಪೂರ್ಣಿಮಾವನ್ನು ಎಲ್ಲ ಧರ್ಮದ ಜನ ಗುರು ಪೂರ್ಣಿಮಾವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಮೊಟ್ಟ ಮೊದಲಿಗೆ ತಮ್ಮೆಲ್ಲರಿಗೂ ಗುರು ಪೂರ್ಣಿಮಾದ ಹಾರ್ದಿಕ ಶುಭಾಶಯಗಳು. ಅದರ ಜೊತೆಗೆ ಇವತ್ತು ನಮ್ಮ ಶ್ರೀ ವೀರಮಠದ ಸ್ವಾಮೀಜಿ, ಶ್ರೀ ಮುರುಘರಾಜೇಂದ್ರ ವೀರಮಠದ ಇನ್ಚಾರ್ಜ್ ಸ್ವಾಮೀಜಿ, ಉಸ್ತುವಾರಿ ಸ್ವಾಮೀಜಿ ಆದಂಥ ಡಾಕ್ಟರ್ ಶ್ರೀ ಬಸಪ್ಪರು ಮಹಾಸ್ವಾಮೀಜಿ ಅವರದ್ದು ಇವತ್ತು ಹುಟ್ಟಿದಬ್ಬ ಇದೆ. ನಾವೆಲ್ಲರೂ ಸೇರಿ ಇವತ್ತು ಭಕ್ತರು, ಅವರು ಅಭಿಮಾನಿಗಳು ಇವತ್ತು ಒಂದು ಸುಂದರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ನಾನು ರೆಸ್ಪೆಕ್ಟೆಡ್ ಸ್ವಾಮೀಜಿಗೆ ಹುಟ್ಟಿದಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ಅಕ್ಸೆಪ್ಟ್ ಮಾಡಿ. ದೇವರು ಅಲ್ಲ ಪರಮಾತ್ಮ ಮುರುಘಾ ಸರ್ನು ಸದಾ ಅವ್ರ ಮೇಲೆ ಆಶೀರ್ವಾದ ಇರಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ನಮ್ಮ ಸ್ವಾಮೀಜಿಯವರು ಈ ಮಠಕ್ಕೆ ಚಾರ್ಜ್ ತಗೊಂಡ ನಂತರ ಎಲ್ಲ ಧರ್ಮದರ್ಶಿಯ ಸದಸ್ಯರಾದ ಒಂದು ಸಲಹೆ ಮೇರೆಗೆ, ಅವರು ಸಪೋರ್ಟ್ ಮೇರೆಗೆ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಶ್ರೀ ವೀರಮಠದಲ್ಲಿ ಆಗಿದೆ. ಅದು ಉದಾಹರಣೆ ಏನಂತಂದರೆ ಈ ಶಿಕ್ಷಣ ಸಂಸ್ಥೆ ಅವ್ರು ಬಂದ ಮೇಲೆ LKG ಅಷ್ಟೇ ಇತ್ತು, ಪ್ರೈಮರಿ ಸ್ವಲ್ಪ ಮಟ್ಟಕ್ಕೆ ಇತ್ತು, ಹೈಸ್ಕೂಲ್ ಆಯಿತು, ಕಾಲೇಜ್ ಆಯಿತು. ಇಷ್ಟು ಮಟ್ಟಿಗೆ ಶಿಕ್ಷಣಕ್ಕೆ ಇವತ್ತು ದೊಡ್ಡ ಕೆಲಸ ಮಾಡಿದ್ದಾರೆ ಈ ಹಳೆ ಭಾಗದಲ್ಲಿ. ಅದ್ರ ಜೊತೆಗೆ ಇವತ್ತು ನಮ್ಮ ಮುರುಘಾ ಶರಣರ ಅವರ ಲೈಫ್ ಮೇಲೆ ಇವತ್ತು ಬಯೋಗ್ರಫಿನೂ ಸಹ ಬರೆದಿದ್ದಾರೆ. ದಯವಿಟ್ಟು ಜೈನ ಸಾಹೇಬರು ವೇದಿಕೆಯಲ್ಲಿ ಬರಬೇಕಂತ ಹೇಳಿ ದಯವಿಟ್ಟು ಬರಬೇಕು, ದಯವಿಟ್ಟು ಬರಬೇಕು. ಆಮೇಲೆ ಸಾಹೇಬ್ ಇವರೇ ಬನ್ನಿ ಸರ್, ಪ್ಲೀಸ್ ಪ್ಲೀಸ್. ಸರ್ ಬನ್ನಿ ಸರ್. ಇವತ್ತು ಶ್ರೀ ವೀರಮಠ ವತಿಯಿಂದ ನಮ್ಮ ಜೈನ ಸರ್ ಬಂದಿದ್ದಾರೆ, ನಮ್ಮ ಸೆಕ್ರೆಟರಿ, ಜೈನ್ ಸೆಕ್ರೆಟರಿ ಇದ್ದಾರೆ ರಾಷ್ಟ್ರಪಟ್ಟಣ ಶಾಲೆಗೆ, ಅವ್ರಿಗೂ ಸಹ ಸುಸ್ವಾಗತವನ್ನು ಹೇಳ್ತಾ ಇದ್ದೀನಿ. ಅವ್ರ ಜೊತೆಗೆ ಅವ್ರ ಸ್ನೇಹಿತರಾದಂಥ ನಮ್ಮ ಕೆನರಾ ಬ್ಯಾಂಕಿನ ಎಕ್ಸ್ ಆಫೀಸರ್ ಬಂದಿದ್ದಾರೆ. ಅವರು ದಯವಿಟ್ಟು ವೇದಿಕೆಯಲ್ಲಿ ಬರಬೇಕಂತ ಹೇಳಿ ಕೇಳ್ಕೊಂತ ಇದ್ದೀನಿ. ಅವ್ರಿಗೂ ಸಹ ಸುಸ್ವಾಗತ. ಇವತ್ತು ನನ್ನ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ವಾಮೀಜಿ ನಂತರ ಇಲ್ಲಿ ಬಂದ ನಂತರ ಸಾಕಷ್ಟು ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಅದ್ರ ಜೊತೆಗೆ ನನ್ನ ಅನಿಸ್ತಾರೆ ನಮ್ಮ ಈ ಮಿಡಲ್ ಕರ್ನಾಟಕದಲ್ಲಿ ಫಸ್ಟ್ ಸ್ವಾಮೀಜಿಯವರು ಇವರು ಡಾಕ್ಟರೇಟ್ ಮಾಡಿದ್ದಾರೆ. ಅದು ಓದಿ ಡಾಕ್ಟರೇಟ್ ಮಾಡಿದ್ದಾರೆ. ಮುರುಘಾ ಶರಣರ ಸಾಹಿತ್ಯ ಬಗ್ಗೆ ಅವರು ಎಲ್ಲ ತಿಳ್ಕೊಂಡು ಓದಿ ಇವತ್ತು ಡಾಕ್ಟರೇಟ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಮಿಡಲ್ ಕರ್ನಾಟಕದಲ್ಲಿ ನಮ್ಮ ಪೂಜ್ಯ ಡಾಕ್ಟರ್ ಬಸಪ್ಪರು ಸ್ವಾಮೀಜಿ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಹಾಗೂ ಕಷ್ಟ ಕಾಲದಲ್ಲಿ, ಶ್ರೀಮಠದ ಕಷ್ಟ ಕಾಲದಲ್ಲಿ ನಮ್ಮ ಹಿರಿಯ ಸ್ವಾಮೀಜಿಗೆ ಬೆನ್ನಿಗೆ ನಿಂತ್ಕೊಂಡು ಇವತ್ತು ಸಾಕಷ್ಟು ಹೋರಾಟ ಮಾಡಿ ಎಲ್ಲ ಧರ್ಮದರ್ಶಿ ಸದಸ್ಯ
ಜೊತೆಗೆ ಇವತ್ತು ಹೋರಾಟ ಮಾಡಿ ಸ್ವಾಮೀಜಿಗೆ ನ್ಯಾಯ ಕೊಡಿಸಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಇವತ್ತು ಬಹಳಷ್ಟು ಜನ ಇದ್ದಾರೆ ಮಾತಾಡೋರು. ನಾನು ಇಷ್ಟೇ ಹೇಳ್ತೀನಿ, ಸದಾ ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ. ತಾವು ಶಿಕ್ಷಣಕ್ಕೋಸ್ಕರ ಏನು ಕೆಲಸ ಮಾಡ್ತಿದ್ದಾರಲ್ಲ, ಈ ಓಡ್ ಭಾಗದಲ್ಲಿ ನಾವು ನಿಮ್ಮ ಜೊತೆಗಿದ್ದೀವಿ. ನೀವು ಏನು ಹೇಳ್ತೀರ, ನಾವು ಶಿಕ್ಷಣ ಇಲಾಖೆ ಬಗ್ಗೆ, ಅಭಿವೃದ್ಧಿ ಬಗ್ಗೆ ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಿ ಮತ್ತೊಂದೇ ನಿಮಗೆ ಶುಭಾಶಯ ಕೋರುತ್ತಾ, ದೇವರು ಅಲ್ಲ ಪರಮಾತ್ಮ ಈಶ್ವರ್ ನಿಮ್ಮ ಮೇಲೆ ಸದಾ ಆಶೀರ್ವಾದ ಇರಲಿ, ನಿಮಗೆ ಲಾಂಗ್ ಲೈಫ್ ಕೊಡಲಿ, ಇನ್ನ ಜನರ ಸೇವೆ ಮಾಡೋಕ್ಕೆ ಅವಕಾಶ ಕೊಡಲಿ ಅಂತ ಹೇಳಿ ನಾನು ಈ ಮಾತು ಹೇಳಿ ನನ್ನ ಮಾತನ್ನು ವಿರಾಮ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪೂಜ್ಯ ಸ್ವಾಮೀಜಿಯವರಿಗೆ ಶುಭಾಶಯವನ್ನು ಕೊಡುತ್ತಕ್ಕಂಥ ಡಾಕ್ಟರ್ ನಸೀರ್ ಅಹಮದ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಶಿವನಕೆರೆ ಬಸಲಿಂಗಪ್ಪ ಸರ್ ಅವರು ಈ ಒಂದು ಕಾರ್ಯಕ್ರಮ ಕುರಿತು ಮಾತನಾಡಬೇಕಂತ ಹೇಳ್ತಿದ್ದೇನೆ. ಸರ್ವರಿಗೂ ಶರಣಾರ್ಥಿ. ಇವತ್ತು ಯೋಗ ಅನ್ನುವಾಗೆ ಪೂಜ್ಯ ಸ್ವಾಮೀಜಿಯವರ 43ನೇ ಹುಟ್ಟುಹಬ್ಬ ಮತ್ತು ಗುರುಪೂರ್ಣಿಮೆ ಎರಡು ಒಟ್ಟಿಗೆ ಬಂದಿವೆ. ಹಾಗಾಗಿ ನಾವೆಲ್ಲರೂ ಬಹಳ ಸೌಭಾಗ್ಯವಂತರು. ಪೂಜ್ಯ ಸ್ವಾಮೀಜಿಯವರು ಇಲ್ಲಿಗೆ ಬಂದು 15-14 ವರ್ಷ, ಅಷ್ಟು ಸಮಯದಲ್ಲಿ ಶಾಲೆಯನ್ನು ನಸೀರ್ ಅಹಮದ್ ಹೇಳಿದ್ರಿ. ಮತ್ತೆ ಅಲ್ಲಿ ಕಾಂಪ್ಲೆಕ್ಸ್ ಸಾಕಷ್ಟು ಆದಾಯ ಬರುತ್ತೆ. ಮುಖ್ಯವಾಗಿ ಆರೋಗ್ಯ, ಆನಂದ, ಶಾಂತಿ, ನೆಮ್ಮದಿ, ಸಾರ್ಥಕ್ಕೆ ಅಂತ ಬೇಕು. ಇಂಥವ್ರು ಅವರೊಬ್ಬರೇ ಅನುಭವಿಸ್ತಾ ಇಲ್ಲ. ಇಡೀ ನಮ್ಮ ಈ ದಾವಣಗೆರೆ ಜನಕ್ಕೆ, ಚಿತ್ರದುರ್ಗ, ರಾಜ್ಯಾದ್ಯಂತ ಆ ಕಡೆ ನಾರ್ತ್ ಕರ್ನಾಟಕದಲ್ಲೂ ಅವರು ಬಹಳಷ್ಟು ಕೆಲಸ ಮಾಡಿದ್ದಾರೆ. ಅಂತ ಪೂಜ್ಯ ಸ್ವಾಮೀಜಿಗಳ ಇವತ್ತು ಬರ್ತ್ಡೇ. ಅವ್ರಿಗಾಗಿ ನಾವು ಎಷ್ಟು ಜನ ಪ್ರೀತಿಯಿಂದ ಸೇರ್ಕೊಂಡಿದ್ದೀವಿ. ಇದರಲ್ಲಿ ಬಹಳ ಮುಖ್ಯವಾಗಿ ಅವರ ತಾಯಿ ನಿರ್ಮಲನ್ನ ಬಂದಿದ್ದಾರೆ. ನಿನ್ನೆ ಅವ್ರ ಹತ್ರ ಮಾತಾಡಿದೆ ನಾನು. ಅವ್ರು ಬಹಳ ಖುಷಿ ಪಟ್ಟು, ನಿರ್ಮಲಕ್ಕವ್ರು ಎಲ್ಲಿದ್ದೀರಿ, ತಾವು ಇದೀರಾ, ಎಲ್ಲಿದ್ದೀರಿ, ಸ್ವಲ್ಪ ಎದ್ದೇಳಿ, ತಮ್ಮ ದರ್ಶನ ಮಾಡ್ಕೊಂತೀವಿ, ನಾವು ತಮ್ಮನ್ನು ನೋಡಿಲ್ಲ. ಪುನೀತರಾಗ್ತೀವಿ, ಎಲ್ಲಿದ್ದೀರಿ, ಇದೀರಾ, ಎದ್ದೇಳಿ 1 ನಿಮಿಷ ನೋಡ್ತೀವಿ ದಯವಿಟ್ಟು. ಅಲ್ಲಿದ್ದಾರೆ ನೋಡಿ. ಇಲ್ಲಿ ಬರ್ತೀರಾ? 1 ನಿಮಿಷ, ಎಲ್ಲರೂ ನಿಮ್ ದರ್ಶನ ಮಾಡ್ಕೋಬೇಕು ಅಂತಿದ್ದಾರೆ. ಬನ್ನಿ, 1 ನಿಮಿಷ, ಒಂದೇ ಒಂದು ನಿಮಿಷ ಬನ್ನಿ. ನಾನು ನಿನ್ನೆ ಅವರ ನಂಬರ್ ತಗೊಂಡು ಸ್ವಾಮೀಜಿಯವರ ಹತ್ರ ಮಾತಾಡಿಸಿದ್ದೇನೆ. ಏಕೆಂದ್ರೆ ಇಂಥ ಸುಪುತ್ರನನ್ನು ಕೊಡಬೇಕಾದ್ರೆ ಅವ್ರ ಮನಸ್ಸು, ಅವರ ಚಾರಿತ್ರ್ಯ ಹೇಗೆ ಪೂಜ್ಯ ಸ್ವಾಮೀಜಿಯವರು ಸದಾ ಮುಗುಳ್ನಗುತ್ತಾ ಪ್ರೀತಿ, ಸತ್ಯ, ಕರುಣೆ, ಮೈತ್ರಿ, ಕೃತಜ್ಞತೆ, ಕೊಡುಗೆ ಇಂಥವನ್ನು ಸದಾ ನಮ್ಮೆಲ್ಲರಿಗೂ ನೀಡ್ತಾ, ಸಮಾಜಕ್ಕೆ ನೀಡ್ತಾ, ನಗನಗ್ತಾ, ಎಂತೆಂಥ ಕಷ್ಟಗಳು ಬಂದರೂ ಸಹಿತ ಆ ಸವಾಲುಗಳನ್ನ ಅತ್ಯಂತ ಯಶಸ್ವಿಯಾಗಿ ಸ್ವೀಕರಿಸಿ ಅವರು ಕೆಲಸ ಮಾಡ್ತಾರೆ. ಒಂದೇ ವಚನದಲ್ಲಿ ಹೇಳ್ಬೇಕಂದ್ರೆ ಬಸವಣ್ಣನವ್ರದ್ದು ಒಂದು ಅದ್ಭುತವಾದ ವಚನ ಇದೆ. ನಡೆಯಲೆರಿಯದೆ, ನುಡಿಯಲೆರಿಯದೆ, ಲಿಂಗವ ಪೂಜಿಸಿ ಫಲವೇನು ಫಲವೇನು. ಅವರ ಸುಖವೆಲ್ಲ ಸುಖ, ಅವರ ದುಃಖವೆಲ್ಲ ದುಃಖ. ಕೂಡಲ ಸಂಗನ ಶರಣರ ಮನನೊಂದರೆ ಆಳುವೆಂದನಯ್ಯ. ಅವರು ಮನ ನೊಂದರೆ ಸಾಕು, ಆಳುವೆಂದನಯ್ಯ. ನೋಡಿ, ಅವರು 15-20 ವರ್ಷದ ಮೇಲೆ ಪಟ್ಟಾಗಿ ಎಷ್ಟು ವರ್ಷ ಆಯ್ತು ಪಟ್ಟಾಗಿ? ಅಲ್ಲಿ ಮೊದಲಿದ್ರು 27 ವರ್ಷ. ಅವ್ರು ಯಾರ ಕಷ್ಟ ಅಂದ್ರೂ ಇವ್ರದೇ ಕಷ್ಟ ಅಂತ ಭಾವಿಸ್ಕೊಂಡೆ. ಈ ನಮ್ಮ ಕರ್ನಾಟಕ ಅಷ್ಟಿಗೆ ಬಹಳ ಬೆಂಬಲ ಕೊಡ್ತಾರೆ. ನಾವೇನಾದ್ರೂ ಕೇಳಿದ್ರೆ ಸ್ವಾಮೀಜಿ ಹಿಂಗೈತೆ ಅಂದ್ರೆ ಮಾಡೋಣ ಬಿಡ್ರಿ ಅಂತ. ನಮ್ಮ ಪ್ರತಿ ವರ್ಷದ ಮಜ್ಜಿಗೆ 9 ವರ್ಷ ನಾವು ಮಜ್ಜಿಗೆ ಸತತವಾಗಿ ಮಾಡಿ ಪ್ರತಿ ವರ್ಷ ಬಂದು ನಮಗೆ ಬೆಂಬಲ ಕೊಟ್ಟರು, ಡೊನೇಷನ್ ಕೊಟ್ಟರು, ಎಲ್ಲ ಪ್ರೋತ್ಸಾಹಿಸಿದ್ರು. ಅಂತ ಸ್ವಾಮೀಜಿಗಳು ಬಹಳ ಅಪರೂಪ. ಹಾಗಾಗಿ ಇವರ ಹೆಸರು ಬಸವ ಮತ್ತು ಪ್ರಭು. ಅಲ್ಲಮ ಪ್ರಭು ಮತ್ತು ಬಸವ ಪ್ರಭು ಇಬ್ಬರ ಹೆಸರಿನ ಕಾಂಬಿನೇಷನ್ ಅದು ಬಹಳ ಚೆನ್ನಾಗಿದೆ. ಅವರು ಬಸವಣ್ಣನ ತತ್ವಗಳನ್ನು ತುಂಬಾ ಚೆನ್ನಾಗಿ ಅನ್ವಯಿಸಿಕೊಂಡಿದ್ದಾರೆ. ನಾನು ಬಹಳ ಡೀಟೇಲ್ ಆಗಿ ಹೋಗಲ್ಲ. ಮುಖ್ಯವಾಗಿ ಕಾಯಕ, ಬಸವಣ್ಣನ ತತ್ವ. ಅವರು
ಎಷ್ಟೊತ್ತಿಗೆ ಹೇಳ್ತಾರೆ ಎದ್ದು ಇಡೀ ದಿವಸ ಬಹಳಷ್ಟು ಕೆಲಸಗಳನ್ನು, ಮಠದ ಕೆಲಸಗಳನ್ನು, ಫಂಕ್ಷನ್ಗಳನ್ನು ನೀವು ನೋಡ್ತಿರ್ತೀರಿ. ಜನತಾವಣೆಗೆ ಹೆಚ್ಚು ಕಡಿಮೆ ಒಂದು 15 ದಿವಸ ಪೂಜ್ಯ ಸ್ವಾಮೀಜಿ ಅವ್ರದ್ದೇ ಇರುತ್ತೆ. ಅಂದ್ರೆ ಅಷ್ಟು ಫಂಕ್ಷನ್ಗಳಿಗೆ ಅಟೆಂಡ್ ಮಾಡ್ತಾರೆ. ಅವ್ರು ಎಲ್ಲೂ ಬೇಸರಿಸ್ಕೊಳ್ಳಲ್ಲ. ಈಗ ನಗ್ತಾ ಇದ್ರೆ ಎಲ್ಲ ಕಡೆ ಆಗಿದೆ. ಆಮೇಲೆ ದಾಸೋಹ ಅಂದ್ರೆ ಅವರೊಂಥರ ಮಧುಕರ ವೃತ್ತಿ. ಬೇರೆ ಬೇರೆಯವರಿಂದ ಎಲ್ಲ ನಮ್ಮಂತರಿಂದ ತಗೊಳ್ತಾರೆ ಮತ್ತು ಸಮಾಜ ಕೊಡ್ತಾರೆ. ಅವರೇನು ಪಾಪ ಸ್ವಂತತೆ ಏನಿಲ್ಲ. ಹಾಗಾಗಿ ದಾಸೋಹನ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಮತ್ತೆ ಬಸವಣ್ಣನ ಇನ್ನೊಂದು ಸಮಾನತೆ, ಅವರು ಲಿಂಗ ಧರ್ಮ ಈಗ ನೋಡ್ರಿ ನಮ್ಮ ಶ್ರೀರಾಮಂತ ಈಗ ಏನೇನು ನಡೆದಿದೆ ಜಗತ್ತಿನಾಗ ಅಂತ ಹೇಳಕ್ ಹೋಗೋದಿಲ್ಲ. ಎಂತ ಮಾತುಗಳಾಡ್ತಾರೆ ಶ್ರೀರಾಮ ನಮ್ಮ ರೋಷನ್ ಸರ್ ಎಷ್ಟು ಸ್ಪಷ್ಟವಾದ ಕನ್ನಡ ಮಾತಾಡಿದ್ರು ಬಹಳ ಖುಷಿ ಅಲ್ವಾ. ನಾವು ಎಂದೂ ಭೇದ ಇವ ನಮ್ಮವ ಅನ್ಬೇಕು ಹೊರತು ಎಂದೂ ಭೇದ ಭಾವ ನಮ್ಮ ಜನ್ಮದಲ್ಲೇ ನಾವು ಮಾಡಬಾರ್ದು. ಅದನ್ನು ಪೂಜ್ಯ ಸ್ವಾಮೀಜಿಯವರು ನೋಡ್ತಾನೆ ಇದ್ದೀನಿ, ಸತತವಾಗಿ ಮಾಡ್ತಾರೆ. ಇನ್ನು ಅನುಭವ ಮಂಟಪ ನೋಡಿ ಎಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾರೆ, ಎಷ್ಟು ಚಿಂತನೆಗಳನ್ನು ಮಾಡ್ತಾರೆ. ಅದು ಚರ್ಚೆ, ವಿಚಾರ ವಿನಿಮಯ, ವೈಜ್ಞಾನಿಕತೆ, ವೈಚಾರಿಕತೆ, ಮಾನವೀಯತೆಯನ್ನು ಸದಾ ಹರಿಸ್ತಾ ಇದ್ದಾರೆ. ಮತ್ತೆ ಇಷ್ಟಲಿಂಗ ಆರಾಧನೆ ಇದನ್ನು ಮಾಡ್ತಾರ, ಅದನ್ನೇ ಬಿಟ್ಟಿಲ್ಲ ಅಲ್ವಾ. ಈ ರಿಚುವಲ್ಸ್ ಏನಿದಾವೆ ಇಷ್ಟಲಿಂಗ ಬರೀ ಅವರ ಸುಖ ನನ್ನ ಸುಖ ಅನ್ನೋದ್ರ ಜೊತೆಗೆ ಇಷ್ಟಲಿಂಗ ಅದರ ಮಹತ್ವ ಅದನ್ನು ಮಾಡ್ತಾ ಬಂದಿದ್ದಾರೆ. ಇನ್ನು ಸತ್ಯ ಪ್ರಾಮಾಣಿಕತೆ, ನಿಷ್ಠೆ ಬಗ್ಗೆ ಶ್ರೀರಾಮತ್ ಸಾಹೇಬ್ ಹೇಳಿದ್ರಿ. ಈಗ ಅವರು ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಸ್ತ್ರೀ ಪುರುಷ ಸಮಾನತೆ, ಆ ಕಾಲದಾಗ ಬಸವಣ್ಣವರೇ ಫಸ್ಟ್ ಅಂತ ನಮ್ಮ ಇತಿಹಾಸದಲ್ಲಿ. ಬುದ್ಧನಿಗಿಂತ ಮೊದಲು ಸಮಾನತೆ ಕೊಟ್ಟವರು ಬಸವಣ್ಣವರು, ಆಮೇಲೆ ಬುದ್ಧ ಕೊಟ್ಟಿದ್ರು. ಸೊ ಅದನ್ನು ಮಾಡಿದ್ದಾರೆ. ಈ ರೀತಿ ಮೂಢನಂಬಿಕೆಗಳಿಗೆ ವಿರುದ್ಧ ಇದನ್ನ ಮುರುಘಾ ಶರಣರ ಪ್ರಾರಂಭ ಮಾಡಿದ್ದಾರೆ. ಈ ಹೊರಗೆ ಒಂದು 30 ವರ್ಷ ಆಯ್ತಾನೆ ಅದನ್ನೇ. ಅಯ್ಯೋ ಇದಕ್ಕೆ ಹಾಲೇರಿ ಬೇಡ್ರಿ ಕಲ್ಲಿಗೆ, ಈ ತರದ ಮೂಢನಂಬಿಕೆಗಳನ್ನ ಅದನ್ನ ಇವರು ಪೂಜ್ಯ ಸ್ವಾಮೀಜಿಗಳು ಸಹಿತ ಮುಂದುವರಿಸ್ತಾ ಬಂದರು. ಇನ್ನ ಕೊನೆಯದಾಗಿ ಮಾನವ ಸೇವೆಯೇ ಶಿವ ಸೇವೆ, ಜನಸೇವೆಯೇ ಜನಾರ್ದನ ಸೇವೆ ಅನ್ನುವಂಥ ಅದ್ಭುತವಾದ, ಅವ್ರು ಬರೀ ಚಿಂತನೆ ಮಾಡ್ತಾ ಇಲ್ಲ. ಏನೇನೋ ಅವ್ರಿಗೆ ಸದನಗಳು ಬರ್ತವೆ, ಅದನ್ನ ಸರ್ಕಾರದ ರೂಪದಲ್ಲಿ ತರ್ತಾರೆ. ನಾವು ಇವ್ರನ್ನ ಕರ್ಕೊಂಡು ಒಂದು ಸಣ್ಣ ಹಳ್ಳಿಗೆ ಹೋಗಿದ್ವಿ, ಆಡಲ್ಲ ಬರೀ ಗ್ರಾಮ ಮಾಡ್ಬೇಕು ಅಂತ ಬಂದು ವಾಪಸ್ ಕರೆದಾಗ ಬರ್ತಾರೆ. ಏನಂತಾರೆ ಅವರು, ಈ ನಾನ್ ದೊಡ್ಡವನು, ಈ ಅಹಂನ ರೋಗ ಇದೆಯಲ್ಲ ಅದು ಅವ್ರ ಹತ್ರನೂ ಸುಳಿದಿಲ್ಲ. ಅದನ್ನ ಮೆಚ್ಚಬೇಕು. ಬರಬಾರದ ರೋಗ ಜಗತ್ತಿನಾಗ ಯಾರಿಗಾರು ಬರೋದಿದ್ರೆ ಅದು ಅಹಂಕಾರದ ರೋಗ. ಅಂಥದ್ದು ಇಲ್ಲವೇ ಇಲ್ಲ. ಮುಗಿದ ಕೈ ಬಾಗಿದ ತಲೆ. ಅವ್ರು ಹೇಗಿದ್ದಾರೆ ಅಂದ್ರೆ ಬಸವಣ್ಣದ ಒಂದು ವಚನ ಹೇಳಿ ಮುಗಿಸಿಬಿಡ್ತೀನಿ. ಅದು ಅನ್ಯ ಹಗೆಯಲ್ಲಿ ಅನ್ಯ ಕೆಳೆಯಲ್ಲಿ, ಕೆಟ್ಟವರಲ್ಲಿ ಮತ್ತೆ ನಮಗೆ ಸ್ನೇಹಿತರಲ್ಲಿ ಮತ್ತೆ ಶತ್ರುಗಳಲ್ಲಿ ಅಂತ ಹೇಳಿ, ನಿಮ್ಮ ಪುರಾತನರೊಡನೆ ವಿರೋಧವ ಮಾಡಿದರೆ ಕೊಲ್ಲುವುದಾಗಿ. ನಮ್ಗೆ ಯಾರ್ಯಾರ ಒಳ್ಳೊಳ್ಳೆದು ಹೇಳಿದರೆ ಅದನ್ನು ನಾವು ವಿರೋಧ ಮಾಡಿದ್ರೆ ಅಲ್ಲ, ಕಾಯುವುದಾಗಿ. ನಿಮ್ಮ ಸತ್ಭಕ್ತರೊಡನೆ ವಿರೋಧವ ಮಾಡಿದರೆ ಕೊಲ್ಲುವುದಾಗಿ. ಈ ಅನ್ಯ ಅಗೆಯಲ್ಲಿ ಅನ್ಯ ಕೆಳೆಯಲ್ಲಿ ಅಂತ ಬೇರೆ ಶತ್ರು ಬೇರೆ ಸ್ನೇಹಿತರು ಎಲ್ಲಿದ್ದಾರೆ ಅಂತ ಕೊನೆಗೆ ಮುಗಿದ ಕೈ ಬಾಗಿದ ತಲೆಯಾಗಿರಿಸು ಕೂಡಲ ಸ್ವಾಮೀಜಿಯವರು ಅಷ್ಟು ದೊಡ್ಡ ಸ್ವಾಮೀಜಿ ಆಗಿದ್ರು ಸಹಿತ ಬಹಳಷ್ಟು ನಾನು ಸ್ವಾಮಿ ಜೊತೆ ಬಹಳ ಸಂಪರ್ಕ ಇದೆ. ಸ್ವಾಮೀಜಿ ಆದ್ರೆ ಸ್ವಾಮೀಜಿ ಮಾತ್ರ ಯಾವಾಗಲೂ ಮುಗಿದ ಕೈ ಬಾಗಿದ. ನನ್ನಂತವ್ರಿಗೆ ಅವರೇ ಬಹಳ ಪ್ರೀತಿ ತೋರಿಸ್ಬೇಕು ಅಂತೇನಿಲ್ಲ, ಬಹಳ ಪ್ರೀತಿ ಗೌರವ ನೋಡ್ತಾರೆ. ಇಂಥ ಭಾವನೆಗಳು ನನಗೆ ಒಬ್ಬರಿಗಲ್ಲ, ಬಹುಶಃ ಇಲ್ಲಿರೋರೆಲ್ಲರಿಗೂ ಬಂದಿರ್ತವೆ. ಹಾಗಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಸದಾ ಆರೋಗ್ಯ, ಆದಾಯ, ಆನಂದ, ಶಾಂತಿ, ಸಮೃದ್ಧಿ, ಸಹಕಾರ, ಸೌಹಾರ್ದತೆ ಇತ್ಯಾದಿ ಏನಿದಾವೆ, ಒಂದು 84 ಒಳ್ಳೆಯ ಗುಣಗಳಿದಾವೆ. ಅವು ಇನ್ನೂ ಹೆಚ್ಚಲಿ. ಆ ಗುಣಗಳು ಹೆಚ್ಚಿದಷ್ಟು ಅವರಿಗೆ ಸಾರ್ವಜನಿಕರು ದುಡ್ಡು ಬೇರೆ ಬೇರೆ ಸಹಕಾರ ಕೊಟ್ಟೇ ಕೊಡ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಪೂಜ್ಯ ಸ್ವಾಮೀಜಿ ಅವರಿಗೆ ತಮ್ಮೆಲ್ಲರಿಗೂ ಎಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನ ಕೆಲವು ಮಾತುಗಳನ್ನು ಮುಗಿಸ್ತೇನೆ. ಶರಣ. ಈಗ ತನ್ನ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಮಂದಾಗಿತ್ತಲ್ಲಿ ಬಸವರಾಜ ಇವರಿಗೆ ತುಂಬ ಹೃದಯ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ವಿರಕ್ತ ಮಠದ ಧರ್ಮದರ್ಶಿ ಸಮಿತಿ ಸದಸ್ಯರಿಂದ ಪೂಜ್ಯ ಸ್ವಾಮೀಜಿಯವರಿಗೆ ಸನ್ಮಾನ ನಡೆಸಿಕೊಡ್ಬೇಕಂತ ಕೇಳ್ತಾ ಇದ್ದಾರೆ.
ಇದೀಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ದಾವಣಗೆರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಶ್ರೀಯುತ ದಿನೇಶ್ ಶೆಟ್ಟಿ ಅವರಿಗೆ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸುತ್ತಾ, ಅದೇ ರೀತಿ ದಾವಣಗೆರೆ ಮಹಾನಗರ ಪಾಲಿಕೆಯ ಸದಸ್ಯರಾದಂತಹ ಶ್ರೀಯುತ ಎ ನಾಗರಾಜ್ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಹೃದಯದ ಸ್ವಾಗತವನ್ನು ಬಯಸುತ್ತಾ, ಹಾಗೂ ಕಾಂಗ್ರೆಸ್ ಯುವ ಮುಖಂಡರು ಹಾಗೂ ದಾವಣಗೆರೆ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಅಯ್ಯೂಬ್ ಪೈಲ್ವಾನ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ಪರಮ ಪೂಜ್ಯರಿಗೆ ಗೌರವ ಸಮರ್ಪಣೆಯನ್ನು ನಡೆಸಿಕೊಡಲಾಗ್ತಾ ಇದೆ. ತಾಯಿ ಶರಣ ಇವತ್ತು ನಮ್ಮ ಎಲ್ಲ ಧರ್ಮದರ್ಶಿ ಸಮಿತಿಯ ಸದಸ್ಯರು, ಅಭಿಮಾನಿಗಳಿಂದ ಪೂಜ್ಯ ಸ್ವಾಮೀಜಿಯವರ ತಂದೆ ತಾಯಿಗೆ ಒಂದು ಸನ್ಮಾನ ಮಾಡ್ತಾ ಇದ್ದೀವಿ. ದಯವಿಟ್ಟು ಸ್ವೀಕರಿಸಬೇಕು. ನಮ್ಮ ಈ ಸನ್ಮಾನವನ್ನು ಎಚ್ ಎಸ್ ಶಿವಶಂಕರ್ ಸಾಹೇಬರು ಮತ್ತು ದಿನೇಶ್ ಶೆಟ್ಟಿ ಸಾಹೇಬರು, ಅಯ್ಯೂಬ್ ಪಲ್ವಾನ್ ಅವರು, ಜಯಣ್ಣ ಅವರು ಎಲ್ಲರೂ ಸೇರಿ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೋರುತ್ತೇವೆ. ಪರಮ ಪೂಜ್ಯರ ಜನ್ಮದಾತ ಗುರುಗಳಿಗೆ ನಮಿಸುವಂತ ಕ್ಷಣ. ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಗೌರವ ಸಮರ್ಪಣೆಯನ್ನ ಸಲ್ಲಿಸುತ್ತಾ, ಅದೇ ರೀತಿ ಮೌಲಾನಾ ಆಜಾದ್ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀಯುತ ನಸೀರ್ ಅಹಮದ್ ಅವರಿಂದಲೂ ಕೂಡ ಪರಮ ಪೂಜ್ಯರ ತಂದೆ ತಾಯಿಯವರಿಗೆ ಗೌರವ ಸಮರ್ಪಣೆಯನ್ನು ನಡೆಸಿಕೊಡ್ಬೇಕಾಗಿ ಅವರಿಗೆ ಕೇಳಿಕೊಡ್ತಾ ಇದ್ದಾರೆ. ಈಗ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಆತ್ಮೀಯರಾದಂತಹ ಶ್ರೀಯುತ ದಿನೇಶ್ ಶೆಟ್ಟಿಯವರು
ಮುಖ್ಯ ಅತಿಥಿಗಳ ನುಡಿಗಳನ್ನು ನುಡಿಬೇಕಾಗಿ ಅವರಲ್ಲಿ ಕೇಳ್ಕೊಳ್ತೀನಿ. ಗುರುಪೂರ್ಣಿಮಾ ಮತ್ತು ಜನ್ಮದಿನದ ಶುಭಾಶಯಗಳು ತಿಳಿಸುತ್ತಾ ಇವತ್ತು ದಾವಣಗೆರೆ ಶ್ರೀ ವಿರಕ್ತ ಮಠದ ಶಿವಾಶ್ರಮದ ಚರಣ ಮೂರ್ತಿಗಳಾದ ಪೂಜ್ಯ ಡಾಕ್ಟರ್ ಬಸವಪ್ರಭಾ ಸ್ವಾಮೀಜಿಯವರು ಅವರ 43ನೇ ಹುಟ್ಟುಹಬ್ಬದ ಅಂಗವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮುಖ್ಯ ಅತಿಥಿಗಳು. ಇವತ್ತು ವಿರಕ್ತ ಮಠ ಸ್ವಾಮೀಜಿಯವರು ಬಂದು ದಾವಣಗೆರೆಗೆ 18 ವರ್ಷ ಆಯಿತು. ನಾವು ಕೂಡ ಆಧ್ಯಾತ್ಮಿಕ ಚಿಂತನೆ, ಮಕ್ಕಳಿಗೆ ಸರಿದಾರಿಯಾದ ಕಾರ್ಯಕ್ರಮಗಳು, ದಾವಣಗೆರೆಯಲ್ಲಿ ಹಲವು ಕಾರ್ಯಕ್ರಮಗಳನ್ನು ಎಲ್ಲವನ್ನು ಕರೆದು ಕಾರ್ಯಕ್ರಮಗಳನ್ನು ಮಾಡ್ತಾ ಜನಗಳಿಗೆ ಮಕ್ಕಳಿಗೆ ತಿಳುವಳಿಕೆ ಹೇಳುವಂಥ ಕಾರ್ಯಕ್ರಮಗಳನ್ನು 18 ವರ್ಷಗಳಿಂದ ಮಾಡ್ತಾ ಇದ್ದಾರೆ ಅಂದರೆ ತಪ್ಪಾಗಲಾರದು. ಇವತ್ತು ಸ್ವಾಮೀಜಿ ನಾನು ರೂಢ ಚೇರ್ಮನ್ ಆದಾಗ 2 ವರ್ಷ ಕೇಳಿದ ಫಸ್ಟ್ ಆ ಸ್ವಾಮೀಜರಿಗೆ ಫೋನ್ ಮಾಡಿದ್ದೇನೆ, ಆಗಿನ ಸ್ವಾಮೀಜಿ ಅಂತ. ಇವತ್ತು ಎಲ್ಲ ಜನಾಂಗದನ್ನು ಒಟ್ಟಿಗೆ ತೆಗೆದುಕೊಳ್ಳುವಂಥ ಕೆಲಸ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ಅವರು ಹಾವೇರಿ ಜಿಲ್ಲೆಯ ಅಗಡಿ ಗ್ರಾಮದವರಾಗಿ ಬಂದು ದಾವಣಗೆರೆಯಲ್ಲಿ ಜವಾಬ್ದಾರಿ ತಗೊಂಡು ಇವತ್ತು ಚಿತ್ರದುರ್ಗ ಮಾಡೋಕ್ಕೂ ಜವಾಬ್ದಾರಿಯನ್ನು ತಗೊಂಡು ಎಲ್ಲರಿಗೂ ಒಂದು ದಾರಿದೀಪವಾಗಿ ಮಕ್ಕಳಿಗೆ ಒಂದೇ ಅಲ್ಲ ದೊಡ್ಡರಿಗೂ ಸಹಿತ ಹಲವು ಕಾರ್ಯಕ್ರಮಗಳ ಮೂಲಕವಾಗಿ ದಾವಣಗೆರೆಯಲ್ಲಿ ಎಲ್ಲಾ ಜನಗಳಿಗೂ ಮಕ್ಕಳಿಗೂ ಕೂಡ ಒಂದು ಮಾರ್ಗದರ್ಶನ ನೀಡ್ತಾ ಬಂದಂತ ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಬಸವಪ್ರಭು ಸ್ವಾಮೀಜಿಯವರು ಇನ್ನು 100 ವರ್ಷ ಇದ್ದು ಇನ್ನೂ ಜನಗಳಿಗೆ ಮಕ್ಕಳಿಗೆ ಎಲ್ಲರಿಗೂ ಒಂದು ಮಾರ್ಗದರ್ಶನ ನೀಡಲಿ ಅಂತೇಳಿ ನಾವು ಕೂಡ ಹಾರೈಸಿ ಇನ್ನು 43 ವರ್ಷ ಸಣ್ಣ ವಯಸ್ಸು, ಇನ್ನೂ ಅವರಿಗೆ ಟೈಮ್ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟದಲ್ಲಿ ಹೋಗಿ ಇನ್ನು ಮಕ್ಕಳಿಗೆ ದೊಡ್ಡವರಿಗೆಲ್ಲ ಆಶೀರ್ವಾದ ಮಾಡ್ತಾ, ಯಾಕೆಂದ್ರೆ ದಾವಣಗೆರೆಯಲ್ಲಿ ಇವತ್ತು ಎಲ್ಲ ಕಾರ್ಯಕ್ರಮಗಳನ್ನು ಏನೇ ಕಾರ್ಯಕ್ರಮ ಇದ್ರೂ ಬರೋದು ಬಸವಪ್ರಭು ಸ್ವಾಮೀಜಿ. ಯಾವುದೇ ಇರಲಿ ಕಾರ್ಯಕ್ರಮ ಬಂದು ಯಾವುದೇ ಪಕ್ಷ ಇರಲಿ, ಯಾವುದೇ ಜನ ಇರಲಿ, ಯಾವುದೇ ಜನಾಂಗ ಇರಲಿ, ಎಲ್ಲದಕ್ಕೂ ಬಂದು ಆಶೀರ್ವಚನ ಕೊಟ್ಟು ನಮಗೆ ಆಶೀರ್ವಾದ ಮಾಡುವಂತ ಏಕೈಕ ದಾವಣಗೆರೆ ಜಿಲ್ಲೆಯಲ್ಲಿದ್ದಾರೆ ಅಂದ್ರೆ ನಮ್ಮ ವಿರಕ್ತ ಮಠ ಸ್ವಾಮೀಜಿಯವರು. ಅವರು 100 ವರ್ಷ ಇತ್ತು ದಾವಣಗೆರೆ ಶಾಂತಿ, ಸಮೃದ್ಧಿ, ಅಭಿವೃದ್ಧಿ, ವ್ಯಾಪಾರಗಳು ಆಗಲಿ ಅಂತ ಕೂಡ ಹಲವು ಕಾರ್ಯಕ್ರಮಗಳನ್ನ ಟೈಮ್ ಟು ಟೈಮ್ ಎಲ್ಲೇ ಇದ್ರೂ ಕೂಡ ಬೆಂಗಳೂರಿನಲ್ಲಿ ದುರ್ಗದಲ್ಲಿರಲಿ ಬಂದು ಎಲ್ಲಾ ಕಾರ್ಯಕ್ರಮಗಳಿಗೂ ಹಾಜರಾಗಿ ದಾವಣಗೆರೆಯಲ್ಲಿ ಮಾಡಿದಂತ ಏಕೈಕ ವ್ಯಕ್ತಿ ಇದ್ರೆ ಅದು ನಮ್ಮ ವಿರಕ್ತ ಮಠದ ಪೂಜ್ಯ ಸ್ವಾಮೀಜಿಗಳು ಅಂತ ಹೇಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ಸ್ವಾಮೀಜಿ ಎಲ್ಲ ಭಕ್ತರಿಗೆ ಮುಗಿಸಿ ಅಭಿಮಾನ ಮುಗಿಸ್ತಾರೆ. ಜೈ ಜೈ ಕರ್ನಾಟಕ. ಎ ನಾಗರಾಜ್ ಸರ್ ಅವರು ಸ್ವಾಮೀಜಿಯವರಿಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಶ್ರೀ ಶ್ರೀ ಬಸವಪ್ರಭು ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಗುರು ಪೂರ್ಣಿಮೆಯ ದಿನದಂದು ಇವತ್ತೇ ತಮ್ಮ 43ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿರುವ ಬಸವಪ್ರಭು ಮಹಾಸ್ವಾಮೀಜಿಯವರಿಗೆ ಇನ್ನೂ ಅವರ ಈ ಕ್ಷೇತ್ರದಲ್ಲಿ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಶಕ್ತಿ ಕರುಣಿಸಲಿ ಭಗವಂತ ಅಂತ ಹೇಳ್ತಾ, ಅವರ ಸೇವೆ ಇಷ್ಟೊತ್ತು ನಮ್ಮ ದಿನೇಶ್ ಶೆಟ್ಟರ್ ಹೇಳಿದರು, ಯಾವುದೇ ಪಕ್ಷ ಜಾತಿ ಭೇದ ಇಲ್ಲದೆ ಯಾವುದೇ ಕಾರ್ಯಕ್ರಮಗಳಾಗಿ ಬಂದು ಅವ್ರ ಜೊತೆ ಇದ್ದು ಕಾರ್ಯಕ್ರಮಗಳನ್ನ ಮುಂಚೂಣಿ ತಗೊಂಡು ನಡೆಸ್ಕೊಳ್ತಾ ಬಂದಿದ್ದಾರೆ. ನಮ್ಮ ಭಾಗದಲ್ಲಂತೂ ಪ್ರತಿ ಬಾರಿ ಪ್ರಭಾತ್ ಫೇರಿ ನಡಿಬೇಕಾದ್ರೆ ನಮಗೊಂದು ಅವಕಾಶ ಮೊದಲಿಂದ ನಿಮ್ಮ ವಿನೋದನದಲ್ಲಿ ಒಂದಿನ ಅವಕಾಶ ಕೊಡಲೇಬೇಕು ಬುದ್ಧಿ ಅಂತ ಕೇಳ್ಕೊಂಡಿದ್ವಿ. ಪ್ರತಿ ಸಾರಿ ನಮಗೆ ಆ ಪ್ರಭಾತ್ ಫೇರಿ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಸ್ವಾಮೀಜಿಯವರು. ಮತ್ತೆ ನಮ್ಮ ಭಾಗದಲ್ಲಿ ಏನಾದರೂ ಈ ದುಶ್ಚಟಗಳಿಂದ ದೂರ ಜೋಳಿಗೆ ಕಾರ್ಯಕ್ರಮಗಳಾಗಿರ್ಬೋದು, ಏನೇ ಕಾರ್ಯಕ್ರಮಗಳಿರಲಿ, ಮಠದ ಕಾರ್ಯಕ್ರಮಗಳನ್ನ ನಮ್ಮ ಭಾಗದಲ್ಲಿ ವಿನೋದನದಲ್ಲಿ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಬಂದಿದ್ದಾರೆ. ಬಹಳಷ್ಟು ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ಸ್ವಾಮೀಜಿಗಳಿಂದ ಆಗ್ತಾ ಇದೆ. ಇನ್ನು ಮುಂದೆ ಅವರಿಂದ ಅನೇಕ ಸೇವೆಗಳು ಆಗಲಿ, ಸಾರ್ವಜನಿಕರಿಗೆ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ನನಗೆ ಅವಕಾಶ ಮಾಡಿಕೊಡ್ತು ಅಂತ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.
ನಾಗರಾಜ್ ಅವರಿಗೆ ಧನ್ಯವಾದಗಳು. ನಂತರ ಆಯು ಪೈಲನ್ ಕಾಂಗ್ರೆಸ್ ಯುವ ಮುಖಂಡರು ಇವರು ಪೂಜ್ಯ ಸ್ವಾಮೀಜಿಯವರನ್ನ ಕುರಿತು ಮಾತನಾಡಬೇಕಂತ ವಿನಂತಿಸ್ತಾ ಇದ್ದಾರೆ. ಗುರು ಪೂರ್ಣಿಮಾ ಮತ್ತು ಇವತ್ತೊಂದು ಶುಭ ದಿನಗಳಲ್ಲಿ ನಮ್ಮ ವೀರಕೂಟದ ಶ್ರೀ ಬಸವಪ್ರಭು ಸ್ವಾಮೀಜಿಯವರ ಜನ್ಮದಿನ ಆಚರಣೆಯ ಒಂದು ಕಾರ್ಯಕ್ರಮ ಗಮನಿಸಿ ಎಲ್ಲ ಮುಖಂಡರೇ, ಮೊದಲನೇದಾಗಿ ಡಾಕ್ಟರ್ ಬಸವಪ್ರಭು ಸ್ವಾಮೀಜಿಯವರಿಗೆ ನನ್ನ ಪರವಾಗಿ ಹೃದಯಪೂರ್ವಕವಾದ ಹುಟ್ಟದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ, ಸ್ವಾಮೀಜಿಗಳ ಬಗ್ಗೆ ಏನು ಇವತ್ತಿನ ದಿವಸ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ, ಅವರು ದೇವರಿಗೆ ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಒಂದು ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ, ದಾವಣಗೆರೆ ನಗರಕ್ಕೆ ಒಂದು ಒಳ್ಳೆಯ ಒಂದು ಸಂದೇಶ ಕೊಡೋದ್ರ ಮೂಲಕ, ಸಮಾಜವನ್ನು ಕಟ್ಟೋದರ ಮೂಲಕ ಬಹಳ ನಮ್ಮ ದಿನೇಶ್ ಶೆಟ್ಟರು ಮತ್ತು ಎ ನಾಗರಾಜರು ಹೇಳಿದಂಗೆ ಸ್ವಾಮೀಜಿಯವರ ಬಗ್ಗೆ ಬಹಳ ಒಂದು ಅಪಾರ ಗೌರವ ಇದೆ. ಯಾಕಂತ ಹೇಳಿದ್ರೆ ಈ ಒಂದು ಜನ್ಮದಿನ ಆಚರಣೆ ಸ್ವಾಮೀಜಿಯವರು ಸೌಹಾರ್ದತೆಯ ಶಾಂತಿಯ ಸಂಕೇತ ಎಂದರೆ ತಪ್ಪಾಗಲಾರದು. ಯಾಕಂತ ಹೇಳಿದ್ರೆ ಎಲ್ಲ ಸಮಾಜದ ಮುಖಂಡರು ಸೇರಿ ಇವತ್ತಿನ ದಿವಸ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಒಂದು ಸಂಸ್ಥೆಯ ಎಲ್ಲ ಮಠಾಧೀಶರಿಗೆ ಮತ್ತು ಟ್ರಸ್ಟಿಗಳಿಗೆ ಮತ್ತೊಮ್ಮೆ ನಾನು ಸ್ವಾಮೀಜಿಯವರು ಏನೇ ಒಂದು ಕಾರ್ಯಕ್ರಮ ಇರಲಿ, ನಮ್ಮ ಸಮಾಜದ್ದು ಮುಸ್ಲಿಂ ಸಮಾಜದ ಏನೇ ಕಾರ್ಯಕ್ರಮ ಇರಲಿ, ಮದುವೆಯಿಂದಾಗಿ ಈದ್ ಮಿಲಾದ್ ಹಬ್ಬ ಆಗಿರ್ಬೋದು, ಬಕ್ರೀದ್ ಹಬ್ಬ ಆಗಿರ್ಬೋದು, ರಂಜಾನ್ ಹಬ್ಬ ಆಗಿರ್ಬೋದು, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ದೇವರು ಇನ್ನೂ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸಾಧನೆ ಮಾಡ್ತಾ ಇದ್ದಾರೆ. ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆದು ಈ ದಾವಣಗೆರೆಯಲ್ಲಿ ಒಳ್ಳೆಯ ಸಮಾಜವನ್ನು, ಉತ್ತಮ ಸಮಾಜವನ್ನು ಸಾಧಿಸ್ತಾ ನನ್ನನ್ನು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಮತ್ತೊಮ್ಮೆ ತಮ್ಮೆಲ್ಲರೂ ಒಂದು ನನ್ನ ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮುಖ್ಯ ಅತಿಥಿಗಳ ನುಡಿಗಳನ್ನು ನುಡಿದಂತಹ ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಶ್ರೀಯುತ ದಿನೇಶ್ ಟಿ ಶೆಟ್ಟಿ ಅವರಿಗೆ ಶ್ರೀ ಮಠದ ವತಿಯಿಂದ ಪರಮ ಪೂಜ್ಯರ ವತಿಯಿಂದ ಗೌರವ ಸಮರ್ಪಣೆಯನ್ನು ನಡೆಸಿಕೊಳ್ಳಲಾಗ್ತಾ ಇದೆ. ಪರಮ ಪೂಜ್ಯರು ಗೌರವ ಸಮರ್ಪಣೆಯನ್ನು ನಡೆಸಿಕೊಡ್ಬೇಕಾಗಿ ಅವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೀನಿ. ಅದೇ ರೀತಿ ದಾವಣಗೆರೆ ಮಹಾನಗರ ಪಾಲಿಕೆಯ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರಾದಂತಹ ಶ್ರೀಯುತ ಎ ನಾಗರಾಜರವರಿಗೂ ಕೂಡ ಪರಮ ಪೂಜ್ಯರಿಂದ ಗೌರವ ಸಮರ್ಪಣೆಯನ್ನು ನಡೆಸಿಕೊಳ್ಳಲಾಗ್ತಾ ಇದೆ. ಅದೇ ರೀತಿ ದಾವಣಗೆರೆ ಕಾಂಗ್ರೆಸ್ ಯುವ ಮುಖಂಡರು ಹಾಗೂ ಆತ್ಮೀಯರಾದಂತಹ ಶ್ರೀಯುತ ಸ್ಫೂರ್ತಿಯ ಚೆಲುವೆ ವಿರಕ್ತ ಮಠದ ಚರಮೂರ್ತಿಗಳಾಗಿರ್ತಕ್ಕಂಥ ಡಾಕ್ಟರ್ ಬಸವಪ್ರಭು ಸ್ವಾಮೀಜಿ ಅವರಿಂದ ಆಶೀರ್ವಚನ ನೀಡುತ್ತಿದ್ದಾರೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ಮರಣೀಯರಾಗಿರುವಂಥ ವಿಶ್ವಗುರು ಬಸವಣ್ಣನವರನ್ನು ಸ್ಮರಣೆ ಮಾಡಿಕೊಳ್ತಾ, ಮಹಾಜನ್ಮ ಜ್ಯೋತಿಗಳಾದ ಕರ್ತೃ ಮುರುಗೇಶ್ವರನ್ನ ಸ್ಮರಣೆ ಮಾಡಿಕೊಳ್ತಾ, ಬಸವ ಚೈತನ್ಯರಾಗಿರುವಂತಹ ಜಯದೇವ ಜಗದ್ಗುರುವರನ್ನು ಸ್ಮರಣೆ ಮಾಡಿಕೊಳ್ತಾ, ಅರಿವಿನ ಗುರುಗಳಾದ ಮುರುಘಾಶರಣರ ಪಾದಕ್ಕೆ ನಮಸ್ಕರಿಸುತ್ತಾ, ಇವತ್ತು ಶ್ರೀಮಠದಲ್ಲಿ ಗುರು ಪೂರ್ಣಿಮೆ ಅಂಗವಾಗಿ ಗುರುವಂದನೆಯನ್ನು ನೀವೆಲ್ಲರೂ ಸಲ್ಲಿಸಿದ್ದೀರಿ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ನಮ್ಮ ಅತ್ಯಂತ ಆತ್ಮೀಯರು, ಮಠದ ಧರ್ಮದರ್ಶಿಗಳ ಸಮಿತಿಯ ಸದಸ್ಯರಾಗಿರುವಂಥ ಡಾಕ್ಟರ್ CR ನಸೀರ್ ಅಹಮದ್ ಅವರಿಗೂ ಹಾಗೂ ಈ ಸಂದರ್ಭದಲ್ಲಿ ಪಾಲ್ಗೊಂಡಿರುವಂತಹ ವಿರಕ್ಮಠ ಧರ್ಮದರ್ಶಿಯ ಕಾರ್ಯದರ್ಶಿಗಳಾದಂತಹ ಕನಕಪಿ ಮುರುಗೇಶನವರು ಹಾಗೂ ನಮ್ಮ ಹಾಸಬೈ ಪರಸಪ್ಪನವರು ಹಾಗೂ ಲಂಬಿ ಮುರುಗೇಶ್ ಅವರು, ಕುಂಟೋಜಿ ಚೆನ್ನಪ್ಪನವರು ಮತ್ತು ನಮ್ಮ ದಾನಯ್ಯನವರು, ಶಿವಕುಮಾರ್ ಅವರು ಮತ್ತು ನಮ್ಮ ಎಜೆಂಟ್ ಟ್ರಸ್ಟಿನ ಸಹ ಕಾರ್ಯದರ್ಶಿಗಳಾದ S ಓಂಕಾರಪ್ಪನವರು ಮತ್ತು ಶಿವಂಕೇರಿ ಬಸವಲಿಂಗಪ್ಪನವರು ಮತ್ತು ನಮ್ಮ ಕಬ್ಬೇನೂರ ರುದ್ರಪ್ಪನವರು, ಮಂದಾಕಿನಿ ತಾಯಿಯವರು, ಶಿವಬಸಮ್ಮನವರು, ಮಂಜುಳಾ ಬಸವಲಿಂಗಪ್ಪನವರು, ಈಗ ತಾನೇ ಗಾಂಧಿನಗರದಿಂದ ಮಠದ ಸದಸ್ಯರಾಗಿರುವಂಥ ಆಗಮಿಸಿರುವಂಥ ನಮ್ಮ ಶಿವಮೂರ್ತಿಯವರು ಹಾಗೂ ಅವರ ಎಲ್ಲ ತಂಡದವರು ಮತ್ತು ನಮ್ಮ ಶಾಲೆಯ ಪ್ರಾಂಶುಪಾಲರಾಗಿರುವಂಥ ರೋಷನ್ ಅವರು ಹಾಗೂ ಶಿವನಗೌಡ ಪಾಟೀಲ್ ಅವರು, ಶಿವಾನಂದ್ ಗುರೂಜಿಯವರು ಮತ್ತು ಶಾಲೆಯ ಎಲ್ಲ ಶಿಕ್ಷಕ ಶಿಕ್ಷಕಿಯರು, ವಿದ್ಯಾರ್ಥಿಗಳು ತಮ್ಮೆಲ್ಲರಿಗೂ ನಾವು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳುತ್ತಾ ನಿಮಗೆ ಶರಣು ಶರಣಾರ್ಥಿಗಳನ್ನು ತಿಳಿಸ್ತಾ ಇದ್ದೀವಿ.
ಈಗ ಅಲ್ಲ ಒಂದು 5 ನಿಮಿಷ ಕೂತ್ಕೊಂಡ್ರೆ ಕೊನೆಗೆ ಮುಂದೆ ಕೂತ್ಕೊಂಡ್ರೆ 5 ನಿಮಿಷ ಭಾಳ ತಾನೇ ಏನಿಲ್ಲ. ಬರ್ರಿ ಎಲ್ಲ ಮುಂದೆ ಕೂತ್ಕೊಂಡ್ರೆ. ಮಠದಲ್ಲಿ ಒಂದು ಅಜ್ಜಿ ಇದೆ, ಪಾರ್ವತಮ್ಮ ಅಂತ. ಅವರು ನಮ್ಮ ನಸೀರಮ್ಮದ ಮುಂದೆ ಹೇಳಿದ್ದಾರೆ 29ನೇ ತಾರೀಕು ಸ್ವಾಮೀಜಿ ಬರ್ತ್ಡೇ ಐತೆ. ಆಮೇಲೆ 29 ಏನೈತೆ ಅಂತ ನೋಡಿದ್ದಾರೆ, ಗುರು ಪೂರ್ಣಿಮೆ. ಇಲ್ಲ, ನೀವು ಬರ್ತ್ಡೇನೂ ಬಂದಿದೆ, ಗುರು ಪೂರ್ಣಿಮೆನೂ ಬಂದಿದೆ, ಅದಕ್ಕೆ ನಿಮಗೊಂದು ಗುರು ವಂದನೆ ಮಾಡ್ತೀವಿ ಅಂತೇಳಿ ನಮ್ಮ ನಸೀರಮ್ಮದವರು ಹೇಳಿದ್ರು. ಇಲ್ಲ, ಒಂದು ಬಹಳ ಒಂದು ಸಣ್ಣ ಸಮಾರಂಭ ಮಾಡ್ತೀವಿ ಸ್ವಾಮೀಜಿ, ನೀವು ಸ್ವೀಕಾರ ಮಾಡಲೇಬೇಕು. ನಾವು ರೋಷನ್ ಮತ್ತೆ ಎಲ್ಲಾ ಟೀಚರ್ಸ್ ಸೇರಿ ಮಾಡ್ತೀವಿ ಅಂತ ಅವರೇ ತೀರ್ಮಾನ ತಗೊಂಡು ಅವರೇ ಪತ್ರಿಕೆಗೆ ಜಾಹೀರಾತು ಕೊಟ್ಟು ಎಲ್ಲ ಇವತ್ತಿನ ಒಂದು ವ್ಯವಸ್ಥೆಯನ್ನ ನಸೀರಮ್ಮದವರು ಮತ್ತು ರೋಷನ್ ಅವರು ಮತ್ತು ಅವ್ರ ತಂಡದವರು ಮಾಡಿದ್ರೆ ಅವರಿಗೆ ನಾವು ಒಂದು ಜೋರಾಗಿ ಚಪ್ಪಾಳೆ. ಮತ್ತೆ ಅವರೇ ಎಲ್ಲರಿಗೂ ನಮ್ಮ ವಿರಕ್ಮಠ ಕಮಿಟಿಯವರಿಗೆ, ಟ್ರಸ್ಟಿಗಳಿಗೆ ಹಾಗೂ ಮತ್ತು ಎಲ್ಲ ದಿನೇಶ್ ಶೆಟ್ಟರು ಬಂದರು, ಬಸಲಿಂಗಪ್ಪನವರು ಬಂದರು, ಯಾರ್ಯಾರು ನಮಗೆ ಆತ್ಮೀಯರಿದ್ದಾರೆ, ಶಿವಮೂರ್ತಿಯವರು, ಎಲ್ಲರಿಗೂ ತಿಳಿಸಿ ಒಂದು ಗುರುಪೂರ್ಣಿಮೆ ಅಂಗವಾಗಿ ಒಂದು ಗುರುವಂದನೆಯನ್ನ ಇಲ್ಲಿ ಮಾಡಿದ್ದಾರೆ. ನಿಜವಾಗ್ಲೂ ನನಗೆ ಸಂತೋಷ ಆಗೋದೇನೆಂದ್ರೆ, ನಿಮ್ಮಂತ ಎಲ್ಲ ಸಜ್ಜನ ಸಹೃದಯವಂತರನ್ನ ಪಡ್ಕೊಂಡಿದ್ದೀರಲ್ಲ, ಅದಕ್ಕೆ ನನ್ನ ಸೌಭಾಗ್ಯ, ನನ್ನ ಪುಣ್ಯ ಅಂತ ನಾನು ಭಾವಿಸಿದ್ದೀನಿ. ನಿಜವಾಗ್ಲೂ ನಮ್ಮ ಜೊತೆಗೆ ಯಾವುದೇ ಕಾರ್ಯಕ್ರಮ ಇರಲಿ, ಮಠದ ಬಸವ ತತ್ವದ ಪ್ರಚಾರದ ಕಾರ್ಯಕ್ರಮ ಇರಲಿ ಅಥವಾ ಇನ್ನು ಯಾವುದೇ ಕಾರ್ಯಕ್ರಮ ಇರಲಿ, ನಮ್ಮ ಜೊತೆಗೆ ನೀವೆಲ್ಲರೂ ಹೆಗಲಿಗೆ ಹೆಗಲು ಕೊಟ್ಟು ಮಠದ ಸೇವಾವನ್ನು ಮಾಡ್ತಾ ಇದ್ದೀರಿ. ನಾವು ನಿಮ್ಮಲ್ಲಿಗೆ ಬರಲಿ ಅಥವಾ ನೀವು ನಮ್ಮಲ್ಲಿಗೆ ಬರಲಿ, ಎಲ್ಲದನ್ನೂ ಅಚ್ಚುಕಟ್ಟಾಗಿ ನೀವೆಲ್ಲರೂ ಮಾಡ್ತಾ ಇದ್ದೀರಿ. ನಿಜವಾಗ್ಲೂ ಇಂತಹ ಭಕ್ತರನ್ನ ತಯಾರು ಮಾಡಿದಂತಹ ಜಯದೇವ ಜಗದ್ಗುರುವರನ್ನ ಹಾಗೂ ಮುರುಗೇಶನನ್ನ ನಾನು ಸದಾಕಾಲ ಸ್ಮರಣೆ ಮಾಡ್ತೇನೆ, ಬಸವಣ್ಣನನ್ನು ಸ್ಮರಣೆ ಮಾಡ್ತೇನೆ. ಅವರೆಲ್ಲ ನಿಮ್ಮೊಳಗ ಕಾಣ್ತಾ ಇದ್ದಾರೆ. ಆಮೇಲೆ ನಮ್ಮ ಗುರುಗಳಿಗೆ ಒಂದು ಸಂಕಷ್ಟ ಬಂತು, ಆ ಸಂದರ್ಭದಲ್ಲಿ ನೀವೆಲ್ಲರೂ ನಮ್ಮ ಜೊತೆ ನಿಂತ್ಕೊಂಡಿದ್ರಿಂದನೇ ಗುರುಗಳು ನಮಗೆ ಮುರುಘಾ ಮಠದ ಉಸ್ತುವಾರಿ ಜವಾಬ್ದಾರಿಯನ್ನು ಕೊಟ್ಟರು. ಅವರನ್ನ ಒಂದು ಈ ಕಷ್ಟದಿಂದ ಕರ್ಕೊಂಡ್ ಬರುವಂತ ಕೆಲಸವನ್ನು ನಾವು ಮಾಡಿದ್ವಿ. ಅದೆಲ್ಲ ಶ್ರೇಯಸ್ಸು ಇಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ನಮ್ಮ ಕಮಿಟಿಯವರು ಹಾಗೂ ನಮ್ಮ ಧರ್ಮದರ್ಶಿ ಸಮಿತಿಯವರು, ಭಕ್ತರು, ನೀವೆಲ್ಲರೂ ಸಪೋರ್ಟ್ ಮಾಡಿದ್ರಿಂದ ಅಂತ ಒಂದು ಕಷ್ಟದಿಂದ ಅವರನ್ನ ಹೊರಗೆ ಕರ್ಕೊಂಡ್ ಬರ್ಲಿಕ್ಕೆ ಸಾಧ್ಯ ಆಯಿತು ಅನ್ನೋದನ್ನ ನಾನು ಇಲ್ಲಿ ಸ್ಮರಣೆ ಮಾಡ್ಕೊಳ್ತಾ ಇದ್ದೀನಿ. ಏನೇ ಆಗಲಿ, ಈ ಸಂದರ್ಭದಲ್ಲಿ ನಮ್ಮ ಗುರುಗಳೆಲ್ಲ ನಾವು ಸ್ಮರಣೆ ಮಾಡ್ಕೊಂತೀವಿ. ನಮ್ಮ ತಂದೆ ತಾಯಿಗಳು ಓದಲಿಕ್ಕೆ ಅಂತ ಕಳಿಸಿದ್ರು, 7ನೇ ಕ್ಲಾಸ್ ಓದ್ಲಿಕ್ಕೆ ಅಂತ ಹೋಗಿದ್ದು. ಅಲ್ಲಿ 7 ಮುಗೀತು, 8, 9 ಮುಗೀತು, 10 ಮುಗೀತು. ಸ್ವಾಮೀಜರ ಜೊತೆ ಸೇವಾ ಮಾಡೋ ಅವಕಾಶ ಸಿಕ್ತಿತ್ತು. ಅವರು ನೀನು ಒಳ್ಳೆ ಹುಡುಗನೆಯ, ಸ್ವಭಾವ ಚೆನ್ನಾಗೈತಿ, ಸ್ವಾಮಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಇವರೇನೋ ತಮಾಷೆ ಮಾಡ್ತಾರೆ ಬಿಡು ಅಂತ ನಾವು ತಿಳ್ಕೊಂಡಿದ್ವಿ. ಅದು ಒಂದಿನ ಏನಾದ್ರು ನಮ್ಮ ಮನೆಗೆ ಅಪ್ಪ ಅಮ್ಮಗೂ ಯಾರಿಗೂ ಹೇಳೇ ಇಲ್ಲ. ಅವರು ಹೇಳ್ದೆ ಕೇಳದೆ ಕರ್ಕೊಂಬಂದು ಕುಂದಿರಿಸಿ ದೀಕ್ಷೆ ಕೊಟ್ಟರು. ಅದು ಬೆಳಿಗ್ಗೆ 9 ಗಂಟೆ ಪೂಜೆ ಅವ್ರದ್ದು. ಪೂಜೆ ಮುಗಿಸಿ ನನ್ನ ಕರೀಲಿಕ್ಕೆ ಕಳಿಸಿದ್ರು. ನಾನು ಪಾರ್ಕ್ ಒಳಗೆ ಕೆಲಸ ಮಾಡಕತ್ತಿದ್ದೆ. ಪಾರ್ಕ್ ಒಳಗ ಕಳಿತೆಗೆ ಕೆಲಸ ಹಚ್ಚಿದ್ರು. ಅವಾಗ ಇದು ಲಾಂಗ್ ಪಾರ್ಕ್ ಅಂತ ಇದೆ ಹಿಂದೆ ಮುರುಘಾವನದಲ್ಲಿ. ಅಲ್ಲಿ ಮನೆ ಎದಕ್ಕೆ ಗುರು ಕರಿತಿದಾರಲ್ಲ ಅಂತ ಅಲ್ಲಿ ಹೋದ್ರು. ಇಲ್ಲ, ಈಗ ನೀವು ದೀಕ್ಷೆ ತಗೋಬೇಕಂತ. ನಾನು ಅಲ್ರಿ, ನನಗೆ ಇಷ್ಟ ಇಲ್ಲ, ನಮ್ಮ ಅಪ್ಪ ಅಮ್ಮನ ಕೇಳಿ ಹೇಳ್ತೀನಿ ಅಂತ ನಾನು. ಇಲ್ಲ, ನೀನು ದೀಕ್ಷೆ ತಗೊಳ್ಳೇಬೇಕು. ಅವರಿಗೆ ಯಾಕೆ ಅಷ್ಟು ಇಂಟ್ರೆಸ್ಟ್ ಅಂದ್ರೆ, ನಮ್ಮ ತಂದೆಯವರು ಹಾವೇರಿ, ನಮ್ಮೂರು ಮೊದಲು ಅವರು ಹಾವೇರಿ ಮಠಕ್ಕಿದ್ರು. ಹೊಸಮಠ ಅಂತ ಹಾವೇರಿಯಲ್ಲಿದೆ. ಚಿತ್ರದುರ್ಗ ಮಠಕ್ಕೆ ಗುರುಗಳಾಗಿ ಮೊದಲು ಹಾವೇರಿ ಹೊಸಮಠಕ್ಕಿದ್ರು ಅವರು. ಆಮೇಲೆ ನಮ್ಮೂರಲ್ಲಿ 2 ಮಠ ಅದ, ಮುರುಘಾ ಮಠ, ಶಾಖಾ ಮಠ, ಒಂದು ಪ್ರಭುಸ್ವಾಮಿ ಮಠ, ಇನ್ನೊಂದು ಅಕ್ಕಿ ಮಠ. ಅಲ್ಲಿ ಜಯದೇವ ಜಗದ್ಗುರು ಬಂದು ಹೋಗಿದ್ದಾರೆ. ಅವರ ಉತ್ಸವ ಎಲ್ಲ ಆಗಿದೆ. ಮಲ್ಲಿಕಾರ್ಜುನ ಉತ್ಸವನ ಆಗಿದೆ. ಮಲ್ಲಿಕಾರ್ಜುನ ಉತ್ಸವ ಆದಾಗ ನಮ್ಮ ತಂದೆನಲ್ಲಿ ಎತ್ಕೊಂಡಿದ್ರಂತೆ. ಆನೆ ಅವರಿಂದ ಆಶೀರ್ವಾದ ಎಲ್ಲ. ಅವಾಗ 1 ವರ್ಷದ ಮಗು ನಾನು. ಅದನ್ನೆಲ್ಲ ಮಲ್ಲಿಕಾರ್ಜುನದು ಆ ವೈಭವ ಎಲ್ಲ ಮುರುಘಾ ಮಠದ ಒಂದು ಮೊದಲಿಂದ ಒಡನಾಟ ಇರೋದ್ರಿಂದ, ಮುರುಘಾ ಮಠದ ಭಕ್ತರಾಗಿದ್ರಿಂದ ಹೆಚ್ಚು ಒಡನಾಟ ನಮ್ಮ ಗುರುಗಳಿಗೆ, ನಮ್ಮ ತಂದೆಯವರು ಒಡನಾಟ. ಆಮೇಲೆ ನಮ್ಮ ಊರ ಹುಡುಗರನ್ನ ಅಲ್ಲಿ ಹೊಸಮಠಕ್ಕೆ ಓದಲಿಕ್ಕೆ ಸೇರಿಸಿದ್ರು. ಅಲ್ಲೊಂದು ಗುರುಕುಲವನ್ನು ಮಾಡಿದ್ರು. ಫಕೀರ್ ಸ್ವಾಮಿ ಅಂತ ಅವರೆಲ್ಲ ಮರಿಗಳಾಗಬೇಕಿತ್ತು, ಆಗ್ಲಿಲ್ಲ. ಅವರೆಲ್ಲ ಗೃಹಸ್ಥರಾಗಿದ್ದಾರೆ, ಒಳ್ಳೆ ಲೈಫ್ ಕಟ್ಕೊಂಡಿದ್ದಾರೆ.
ಕೆಲವರೆಲ್ಲ ಮರಿಗಳಾಗಿ ಬಂದ್ರು ಮಠಕ್ಕೆ. ಅದಕ್ಕೆ ಅವರು ಅವಾಗೇನು ಹಾವೇರಿ ಮಠದಾಗಿದ್ದೂ ಮರಿಗಳು ತಯಾರು ಮಾಡಬೇಕು, ಮುಂದೆ ಮಠಗಳಿಗೆ ಮಾಡಕ್ಕೆ ಮರಿಗಳು ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರು ಅಲ್ಲೇ ಗುರುಕುಲ ಶುರು ಮಾಡಿದ್ರು. ಅವಾಗ ಅವರು ಗುರುಕುಲಕ್ಕೆ ಮರಿಗಳು ಕರ್ಕೊಂಬಂದು ಬಿಟ್ಟು ಹೋಗಿದ್ರು. ನನ್ನ ಇಲ್ಲಿ ಯಾವಾಗ ಸೇರಿಸಿದ್ರೆ ಅವಾಗ ಅವರು ತೀರ್ಮಾನ ಮಾಡ್ಕೊಂಡ್ಬಿಟ್ರು. ನಮಗೆ ಗೊತ್ತಿಲ್ಲ. ಆಮೇಲೆ ಹೇಳ್ದಕ್ಕೆ ನಮಗೆ ದೀಕ್ಷೆಯನ್ನು ಕೊಟ್ಟರು. ಆಮೇಲೆ ದೀಕ್ಷೆಯನ್ನು ಆಯ್ತು. ಆಮೇಲೆ ಈಗ ನಂಗೆ ಮೊಬೈಲ್ ಇಲ್ಲ ತಿಳ್ಸಕ್ಕೆ ಮಾಡಕ್ಕೆ, ಯಾವ್ದು ಸಂಪರ್ಕನೂ ಇಲ್ಲ ಅವಾಗ ಹೇಳಕ್ಕೆ ಮಾಡಕ್ಕೆ. 99ನೇ ಇಸ್ವಿಯಲ್ಲಿ ನಾವು ದೀಕ್ಷೆ ತಗೊಂಡಿದ್ದು. ಅದೇ SLC ಮುಗಿತ್ತು. ಆಯ್ತು. ಆಮೇಲೆ ಅಪ್ಪಶಿವರು ಬಂದ್ರು. ಆಯ್ತಪ್ಪ, ಅದು ಮುರುಗೇಶ್ ನಿಂಚೆ ಅಂತ ಜಗದೊಳ ಆಶೀರ್ವಾದ ಮಾಡಿ ಅವ್ರು ಇಷ್ಟಪಟ್ಟು ದೀಕ್ಷೆ ಕೊಡ್ತಾರೆ, ನಿಂದೆ ಪುಣ್ಯ, ನೀನು ಶಿವಗಳ ಸೇವೆ ಮಾಡ್ಕೊಂಡು ಮುರುಗೇಶನ ಸೇವೆ ಮಾಡ್ಕೊಂಡು ಅಂತ ಹೇಳಿದ್ರು. ಅವತ್ತಿಂದ ಅವ್ರು ಹೆಂಗೆ ಹೇಳ್ತಾರೆ ಕೇಳ್ಕೊಂಡು ಗುರುಗಳು ಹೆಂಗೆ ಹೇಳ್ತಾರೆ ಅವ್ರ ಗುರುಗಳ ಸೇವೆ ನಾವು ಮಾಡ್ಕೊಂತ ಬಂದ್ವಿ. ಅಲ್ಲಿ ಬಸವತತ್ವ ಮಹಾವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿದ್ವಿ. ಆಮೇಲೆ MA ಮಾಡ್ಕೊಂಡ್ವಿ. ಮತ್ತೆ ಬೀದರಿಗೆ ಕಳಿಸಿದ್ವಿ. 2003ರಿಂದ 2008ವರೆಗೂ ಬೀದರಲ್ಲಿ ಕೆಲಸ ಮಾಡಿದ್ವಿ. 2008 ಡಿಸೆಂಬರ್ 6ಕ್ಕೆ ದಾವಣಗೆರೆ ವಿರಕ್ತ ಮಠಕ್ಕೆ ಬಂದ್ವಿ. ಇಲ್ಲಿ ಜಯಮೂರ್ತಿ ಸ್ವಾಮೀಜಿ ಪ್ರಮೋಷನ್ ತಗೊಂಡ್ರು. ಹರಿಹರ ಪಂಚಮಸಾಲಿ ಬಿಟ್ಟು ಗುರುಗಳಾದ ಕೂಳಸಂಕ್ಕೆ ಹೋದವರು. ಕೂಳಸಂಕ್ಕೆ ಹೋದ ಮೇಲೆ ಇದು ಖಾಲಿ ಮಠ ಇತ್ತು. ಅವಾಗ ಸ್ವಾಮೀಜಿ ಇಲ್ಲಿ ಕಳಿಸ್ಕೊಟ್ರು. ಅವಾಗಲಿಂದ ಇಲ್ಲಿ ಸೇವಾ ಮಾಡ್ತಾ ಇದೀವಿ. ಇಲ್ಲಿಗೆ ಬಂದ ಮೇಲೆ ಇಂಥ ಎಲ್ಲ ಸಹೃದಯ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ನಾನು ಇಲ್ಲಿ ಭಾವಿಸ್ತಾ ಇದ್ದೀನಿ. ನೀವೆಲ್ಲರೂ ಬಹಳಷ್ಟು ಪ್ರೀತಿ ಕೊಟ್ಟಿದ್ದೀರಿ. ನಾವು ತಂದೆ ತಾಯಿಗಳು ಮನೆಯಲ್ಲಿದ್ದರೆ ಅಪ್ಪ ಮೇಲೆ ಕಳೆದು ನೋಡ್ಕೊಂತಾರೆ. ಈಗ ಸ್ವಾಮಿಗಳಾದ ಮೇಲೆ ನಾವೇನಾದ್ವಿ ಭಕ್ತರ ಮಗ ಆಗಿದ್ವಿ. ನೀವೆಲ್ಲರೂ ಯಾವ ಕೊರತೆಯನ್ನು ಮಾಡಲಿಲ್ಲಂಗೆ ನೀವೆಲ್ಲರೂ ಅಷ್ಟೇ ಪ್ರೀತಿಯಿಂದ ಕಂಡಿದ್ದೀರಿ, ಮಾಡಿದ್ದೀರಿ, ಗೌರವವನ್ನು ಕೊಟ್ಟಿದ್ದೀರಿ, ಚೆನ್ನಾಗಿ ಉಳಿಸಿದ್ದೀರಿ. ಗುರುಗಳ ಆಶೀರ್ವಾದ, ಮುರುಗೇಶನ ಆಶೀರ್ವಾದ, ಜಯದೇವ ಜನಗಳ ಆಶೀರ್ವಾದ, ಬಸವಣ್ಣನ ಆಶೀರ್ವಾದ. ಇಂಥ ಒಂದು ಐತಿಹಾಸಿಕ ಮಠ ಇದು. ಬಸವ ಜಯಂತಿ ಪ್ರಾರಂಭ ಆಗಿರುವಂತ ಮಠ ಇದು. ಇಂಥ ಒಂದು ಪುಣ್ಯದ ಸ್ಥಳದಲ್ಲಿ ಸೇವಾ ಮಾಡಕ್ಕೆ ಅವಕಾಶ ಸಿಕ್ಕೈತಿ. ಇಂತಹ ಸದ್ಭಕ್ತರ ನಡುವೆ ನೋಡ್ರಿ, ನಮ್ಮ ಇಸ್ಲಾಂ ಧರ್ಮೀಯರಾದ್ರು ನಸೀರ್ ಅಹಮದ್ ಅವರಾಗಲಿ, ರೋಷನ್ ಅವರಾಗಲಿ, ಇನ್ನೂ ಅನೇಕರು ಬಹಳಷ್ಟು ನಮ್ಮನ್ನ ಪ್ರೀತಿ ಮಾಡ್ತಾರೆ. ಅದರಲ್ಲಿನೂ ಬಹಳಷ್ಟು ಜನ ನಮ್ಮ ಶಿವಮೂರ್ತಿ ಅವರು, ಇನ್ನೂ ಅನೇಕರದಾರೆಲ್ಲ. ಇದು ಬಹಳ ಜನಕ್ಕೆ ಅವರು ತಿಳಿಸಿಲ್ಲ ಅಷ್ಟೇ. ಸುಮ್ಮನೆ ಹಂಗೆ ಇದು ಸರಳವಾದಂತ ಒಂದು ಗುರುಪೂರ್ಣಿಮೆ ಬರೋದ್ರಿಂದ ಅವರೆಲ್ಲರೂ ಸೇರಿ ಇವತ್ತು ಮಾಡಿದ್ದೀರಿ. ನಿಮಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ಯಾವಾಗಲೂ ಪ್ರೀತಿ ಸದಾಕಾಲ ನಮ್ಮೊಂದಿಗೆ ಹೀಗೆ ಇರಲಿ. ನಾವು ನೀವೆಲ್ಲರೂ ಸೇರಿ ಬಸವ ತತ್ವದ ಪ್ರಚಾರವನ್ನು ಮಾಡೋಣ. ಬಸವಣ್ಣ ಕಂಡಿರುವಂತಹ ಕನಸನ್ನ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸವನ್ನ ಮಾಡೋಣ. ಇವತ್ತು ವಿಶೇಷವಾಗಿ ಗುರುಪೂರ್ಣಿಮೆ ಬಂದಿದ್ರಿಂದ ಇದು ಒಂದು ಯೋಗನೆ. ಯಾವಾಗ ಒಂದ್ಸಲ ಹಿಂಗೆ ಕೂಡಿಕೊಳ್ಳುತ್ತದೆ. ಬೀದರಲ್ಲಿದ್ದಾಗ ಒಂದ್ಸಲ ನೆನಪಿತ್ತು ನನಗೆ. ಅವಾಗ ಒಂದ್ಸಲ ಗುರುಪೂರ್ಣಿಮೆ ದಿನವೇ ನನ್ನ ಜನ್ಮದಿನ ಬಂದಿತ್ತು. ಆದ್ರೆ ಇಷ್ಟು ಪ್ರಚಾರ ಇದ್ದಿದ್ದಿಲ್ಲ ಅವಾಗ. ಆಮೇಲೆ ಈಗ ಇತ್ತಿದ್ದಾಗ ಇದು ಟ್ರೆಂಡ್ ಆಗ್ತಿದ್ದು ಜನ್ಮದಿನ ಅನ್ನುವಂತಹದ್ದು. ಈಗ ಯಾರದೇ ಜನ್ಮದಿನ ಇರಲಿ ಅವರ ಸ್ನೇಹಿತರು ಸೇರಿ ಕೇಕ್ ಕಟ್ ಮಾಡಿಬಿಡ್ತಾರೆ. ಆ ತರ ಒಂದು ಆಚರಣೆ ಈಗ 16 ವರ್ಷಗಳಿಂದ ಶುರುವಾಗಿದೆ. ಈಗೆಲ್ಲ ಫೋನ್ ಬಂದಿದ್ರಿಂದ ಅವರ ಜನ್ಮದಿನಗಳು ಗೊತ್ತಾಗ್ತಾ ಇದ್ದಾವೆ, ಮದುವೆ ವಾರ್ಷಿಕೋತ್ಸವಗಳು ಗೊತ್ತಾಗ್ತಾ ಇದ್ದಾವೆ. ಏನೇ ಆಗಲಿ ಇದು ಒಂದು ಸಂಬಂಧಗಳನ್ನ ಕೂಡಿಸುವಂತ ಒಂದು ಕಾರ್ಯಕ್ರಮ ಇದು. ಯಾಕಂದ್ರೆ ನಾವು ಬಹಳ ಅಪರೂಪಕ್ಕೆ ಸೇರ್ತೀವಿ. ಹಂಗಾಗಿ ಎಲ್ಲರನ್ನೂ ಇಲ್ಲಿ ನೀವು ಸೇರಿಸಿದ್ದೀರಿ. ನಮ್ಮ ನಸೀರ್ ಅಹಮದ್ ಅವರು ನಮ್ಮ ಅಪ್ಪ ಅವ್ರಿಗೂ ಹೇಳಿ, ಬಸಲಿಂಗಪ್ಪ ಅವರು ಅವ್ರಿಗೂ ಹೇಳಿ, ಅವ್ರಿಗೂ ಕರೆದು ನೀವು ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡಿದ್ದೀರಿ. ನಿಜವಾಗ್ಲೂ ಬಹಳ ಹೃದಯ ಸ್ಪರ್ಶಿಯಾದಂತಹ ಕಾರ್ಯಕ್ರಮವನ್ನು ನೀವು ಮಾಡಿದಿರಿ. ನಿಮಗೆ ನಾವು ಕೃತಜ್ಞತೆಯನ್ನು ತಿಳಿಸ್ತಾ ನಮ್ಮ ಮಾತುಗಳನ್ನು ಮುಗಿಸ್ತೇವೆ. ಶರಣು ಶರಣಾರ್ಥಿ.